ಇತ್ತೀಚಿನ ರಾಜಕಾರಣ ಆರೋಪ ಪ್ರತ್ಯಾರೋಪಗಳ ರಾಜಕಾರಣ ಜೊತೆಗೆ ಏನಂದರೆ ಜಟಾಪಟಿಯ ರಾಜಕಾರಣ ನೋಡಿ. ಮುಖ್ಯಮಂತ್ರಿಗಳು ತೇಜಸ್ವಿ ಸೂರ್ಯ ಬಗ್ಗೆ ಆಡಿದಂಥ ಮಾತುಗಳು, ಈ ಅಮಾವಾಸ್ಯೆ ಹುಣ್ಣಿಮೆ ಅದನ್ನೆಲ್ಲ ಮಾತಾಡಿದ್ರು. ಅದೆಲ್ಲ ಆದಮೇಲೆ ಏನೂ ತಂದಿಲ್ಲ ಕೇಂದ್ರದಿಂದ ಅನ್ನುವಂಥ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದರು. ಅದಾದಮೇಲೆ ತೇಜಸ್ವಿ ಸೂರ್ಯ ನಿಂತ್ಕೊಂಡು ಈ ಚಂದ್ರ ಯಾವಾಗಿರ್ತಾನೆ, ಏನು ಎತ್ತ ಸೂರ್ಯ ಯಾವಾಗಿರ್ತಾನೆ ಅದೆಲ್ಲದ ಬಗ್ಗೆ ಉದ್ದುದ್ದಾಗಿ ಹೇಳಿದ್ರು. ನಿಮ್ಮ ಬಗ್ಗೆ ಭಾಳ ಗೌರವ ಇದೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದರು. ಅದಾದಮೇಲೆ ಡಿ ಕೆ ಶಿವಕುಮಾರ್ ಅವರ ಸರದಿ. ಡಿ ಕೆ ಶಿವಕುಮಾರ್ ಯೋಜನೆಗಳು ಏನೇನಿದೆಯಲ್ಲ ಈ ಟನಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದೊಂದು ದೊಡ್ಡ ಚರ್ಚೆ ಆಯಿತು. ಅದರಲ್ಲೂ 6 ಎಕರೆ ಅಲ್ಲ, ನಾವು 6 ಇಂಚು ಭೂಮಿ ಕೊಡಲ್ಲ, ನಾವು ನೋಡ್ತಾ ಇರಿ ಎನ್ನುವಂಥ ಮಾತನ್ನು ತೇಜಸ್ವಿ ಸೂರ್ಯ ಹೇಳಿದ್ದು. ತೇಜಸ್ವಿ ಸೂರ್ಯ ಖಾಲಿ ಟ್ರಂಕು, ಒಂದು ನಯಾ ಪೈಸೆ ತಂದಿಲ್ಲ ಅಂತ DCM ಹೇಳಿದ್ದು. ಅದೆಲ್ಲ ಆದಮೇಲೆ ನಾನು ಕೂಡ ಎಲ್ಲವನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದಾಖಲೆಗಳನ್ನು, ಬೇಕಿದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ನಾನು ಅದನ್ನು ತೋರಿಸ್ತೀನಿ ಅಂತ ಹೇಳಿದರು. ಬರಲಿ ಯಾರು ಬೇಡ ಅಂತಾರೆ ಅಂತ ಅವರು ಕೂಡ ಟೈಮ್ ಕೊಟ್ಟಿದ್ದರು. ಟೈಮಿನ ಪ್ರಕಾರ ಇವ್ರು ಹೋಗಿ ಅವ್ರನ್ನ ಭೇಟಿಯಾದರು, ಮಾತಾಡಿದ್ರು. ಆಮೇಲೆ ಇಬ್ಬರು ನಾಯಕರು ಹೊರಗಡೆ ಬಂದು ಮಾತಾಡಿದ್ರೆ ಪ್ರಶ್ನೆ ಬೇರೆ, ಆದರೆ ಅಸಮಾಧಾನವಾಗಿ ಉಳ್ಕೊಳ್ತು. ಇವತ್ತಿನ ಮೀಟಿಂಗ್ ಯಾವ ರೀತಿ ಇತ್ತು ನೋಡಿ. ಈ ಟನಲ್ ರೋಡ್ ಪ್ರಾಜೆಕ್ಟ್ ಬೆಂಗಳೂರಿನ ಟ್ರಾಫಿಕ್ಗೆ ಸೊಲ್ಯೂಷನ್ ಅಲ್ಲ. ಖಾಲಿ ಸೊಲ್ಯೂಷನ್ ಎಷ್ಟು ಬೇಕಾದ್ರೂ ಕೊಡ್ತಾರೆ, ದುಡ್ಡು ಬರ್ಬೇಕಲ್ಲಪ್ಪ. ದುಡ್ಡು ಇಲ್ಲದೆ ಏನು ಮಾಡೋಕ್ಕಾಗ್ತದೆ? ಸುರಂಗ ಸಮರ. ಕೆಲ ದಿನಗಳಿಂದ ಡಿಕೆ ಹಾಗೂ ತೇಜಸ್ವಿ ಸೂರ್ಯ ನಡುವೆ ಸುರಂಗ ರಸ್ತೆ ಸಮರ ನಡೆಯುತ್ತಿದೆ. ರಾಜಧಾನಿಯ ಟ್ರಾಫಿಕ್ ಕಡಿವಾಣಕ್ಕೆ ಟನಲ್ ರೋಡ್ ಮದ್ದು ಅಂತ ಡಿಕೆ ನಂಬಿದ್ದಾರೆ. ಇದೇ ಕಾರಣಕ್ಕೆ ಉತ್ತರದಿಂದ ದಕ್ಷಿಣಕ್ಕೆ ಸುರಂಗ ರಸ್ತೆ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ. ಆದ್ರೆ ಇದರಿಂದ ಪರಿಸರಕ್ಕೆ ಹಾನಿ ಅಂತಿರುವ ತೇಜಸ್ವಿ ಸೂರ್ಯ ವಿರೋಧಿಸಿದ್ದರು. ಈ ಬೆನ್ನಲ್ಲೇ ಉಭಯ ನಾಯಕರ ನಡುವೆ ಟನಲ್ ಚರ್ಚೆ ನಡೆದಿದೆ. ಸುದೀರ್ಘ 1 ಗಂಟೆಗಳ ಕಾಲ ಸಾಧಕ ಬಾಧಕಗಳ ಬಗ್ಗೆ ನಾಯಕರು ಮಾತುಕತೆಯಾಡಿದ್ದಾರೆ. ಡಿಕೆ ಸಭೆ ಬಳಿಕ ಮಾತನಾಡಿದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ತಾವು ಕೊಟ್ಟ ಸಲಹೆ ಬಗ್ಗೆ ಹೇಳಿದ್ದಾರೆ. ಈ ಟನಲ್ ರೋಡ್ ಪ್ರಾಜೆಕ್ಟ್ ಈ 18 ಕಿಲೋಮೀಟರ್ನ ಒಂದು ರಸ್ತೆ ಮಾಡುವಂತದ್ದು ಬೆಂಗಳೂರಿನ ಟ್ರಾಫಿಕ್ಗೆ ಸೊಲ್ಯೂಷನ್ ಅಲ್ಲ. ಮೆಟ್ರೋ ಕನೆಕ್ಟಿವಿಟಿ ಮಾಡ್ಕೊಡ್ಬೇಕು. 3 ನಿಮಿಷಕ್ಕೆ ಒಂದು ಸತಿ ಫ್ರೀಕ್ವೆನ್ಸಿಯಲ್ಲಿ ಮೆಟ್ರೋ ರೈಲ್ ಬರೋ ರೀತಿ ಮಾಡ್ಕೊಡ್ಬೇಕು. ಜನ ಇರೋಂತ ಕಡೆಯಿಂದ ನಡ್ಕೊಂಡು ಹೋದ್ರೆ 5 ನಿಮಿಷ ದೂರದಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಸಿಗೋ ರೀತಿ ಆಗಬೇಕು. ಈಗಾಗಲೇ ಮಾಸ್ಟರ್ ಪ್ಲಾನ್ ನಲ್ಲಿ ಇರುವಂತೆ 300 ಕಿಲೋಮೀಟರ್ಗಳ ಸಬರ್ಬನ್ ರೈಲ್ ಕೂಡ ಬೆಂಗಳೂರಿಗೆ ಅವಶ್ಯಕತೆ ಇದೆ. ಇನ್ನೊಂದು ಕಡೆಗೆ ಯೆಲ್ಲೋ ಲೈನ್ ನ ಸಿಲ್ಕ್ ಬೋರ್ಡ್ ಸ್ಟೇಷನ್ ಇದೆ. ಈ ಮಧ್ಯದಲ್ಲಿರುವಂತ ORR ಗೆ ಒಂದು ಡೆಡಿಕೇಟೆಡ್ ಬಸ್ ಲೇನ್ ಮಾಡಿ ಮೆಟ್ರೋದಲ್ಲಿ ಬರುವಂತವರು ಮತ್ತೆ ಆ ಕಡೆ ಮೆಟ್ರೋಲ್ ಬರೋರಿಗೆ ಒಂದು ಲೂಪ್ ನ ನೀವು ಸರ್ವಿಸ್ ಮಾಡಿದ್ರೆ ಡೆಡಿಕೇಟೆಡ್ ಬಸ್ ಲೈನ್ ನಲ್ಲಿ ತಕ್ಷಣದಲ್ಲಿ ORR ನ ಸಮಸ್ಯೆಯನ್ನ ದೊಡ್ಡ ಮಟ್ಟದಲ್ಲಿ ಕಡಿಮೆ ಮಾಡಬಹುದು. ಸೂರ್ಯ ಭೇಟಿ ಬಗ್ಗೆ DCM ಡಿಕೆ ಶಿವಕುಮಾರ್ ಅವರನ್ನ ಕೇಳಿದ್ದಾಗ ಹೇಳಿದ್ದೇ ಬೇರೆ. ನೀನು ಹೇಳ್ದಂಗೆಲ್ಲ ಒಬ್ರು ಹೇಳ್ದಂಗೆ ಕೇಳಕ್ಕಾಗಲ್ಲ. ನಾನು ನಿಮ್ಮ ಅವ್ರ ಪಾರ್ಟಿ ಲೀಡರ್ಸ್ ಹತ್ರ ನಾನು ಮಾತಾಡಿದ್ದೀನಿ. ಆಮೇಲೆ 70% ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ORR BRTS ಮಾಡಬೇಕು ಅಂತ ಹೇಳ್ತಾರೆ. ಖಾಲಿ ಟ್ರಂಕರ್ ದುಡ್ಡಪ್ಪ, ದುಡ್ಡು ಕೊಡಬೇಕು. ಬರೀ ಮಾತು ಟ್ವೀಟ್ ಮಾಡೋದಾಗುದಿಲ್ಲ. ಹೋಗ್ಬೇಕು ಪ್ರೈಮ್ ಮಿನಿಸ್ಟರ್ ಹತ್ರ ದುಡ್ಡು ಕೊಡಿಸ್ಬೇಕು. ದುಡ್ಡು ಕೊಟ್ರೆ ಬರೀ ಸಜೆಷನ್ ಎಷ್ಟು ಬೇಕಾದ್ರೂ ಕೊಡ್ತಾರೆ. ನೀನು ಕೊಡ್ತೀಯ ಸಜೆಷನ್? ಬೆಳಗ್ಗೆ ಎದ್ದರೆ ಸಜೆಷನ್ ಕೊಟ್ಟ? ಖಾಲಿ ಸಜೆಷನ್ ಎಷ್ಟು ಬೇಕಾದ್ರೂ ಕೊಡ್ತಾರೆ. ದುಡ್ಡು ಬರ್ಬೇಕಲ್ಲಪ್ಪ. ದುಡ್ಡು ಇಲ್ಲದೆ ಏನು ಮಾಡೋಕ್ಕಾಗ್ತದೆ? ಎಲ್ಲ ಪ್ರತಿ ಕಡೆಗೂ ನಾವು ಮೆಟ್ರೋ ಮಾಡೋಕ್ಕಾಗ್ತಿಲ್ಲ. ಇನ್ನು ಟನಲ್ ರಸ್ತೆ ನಿರ್ಮಾಣ ವಿಷಯವಾಗಿ ನಟ ಚಿಂತಕ ಪ್ರಕಾಶ್ ಬೆಳವಾಡಿ PIL ಸಲ್ಲಿಸಿದ್ರು. ಇವತ್ತು ಹೈಕೋರ್ಟ್ನಲ್ಲೂ ವಿಚಾರಣೆ ನಡೆದಿದೆ. ವಿಚಾರಣೆ ವೇಳೆ ಲಾಲ್ಬಾಗ್ನಲ್ಲಿ ಸುರಂಗ ರಸ್ತೆ ನಿರ್ಮಾಣಕ್ಕಾಗಿ ಯಾವುದೇ ಮರಗಳನ್ನ ಕಡಿಯೋದಿಲ್ಲ ಎಂದು ಹೈಕೋರ್ಟ್ಗೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಹೇಳಿದ್ದಾರೆ. ಈ ವೇಳೆ ಹೈಕೋರ್ಟ್ ಮುಂದಿನ ವಿಚಾರಣೆವರೆಗೂ ಬೇರೆ ಮಧ್ಯಂತರ ಆದೇಶದ ಅಗತ್ಯವಿಲ್ಲ ಎಂದಿದೆ. ಮುಂದಿನ ವಿಚಾರಣೆ ಡಿಸೆಂಬರ್ 9ಕ್ಕೆ ಮುಂದೂಡಿ ಆದೇಶಿಸಿದೆ. ರಮೇಶ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.